ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕ ವರ್ಷಗಳ ಹಿಂದೆ ಇತಿಹಾಸವನ್ನು ನಾವು ಗಮನಿಸೋದಾದರೆ ಪವಿತ್ರಾತ್ಮನ ಬಗ್ಗೆ, ದೇವರ ಬಗ್ಗೆ, ಕ್ರಿಸ್ತೇಸುವ ಬಗ್ಗೆ ವಿಧ ವಿಧವಾದಂಥ ಕೆಲವು ಆಲೋಚನೆಗಳನ್ನು ಆ ಮಕ್ಕಳೊಟ್ಟಿಗೆ ಬಿತ್ತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಜೀವಿತಕ್ಕೆ ಮತ್ತು ಅನ್ಯೋನ್ಯತೆಗೆ ಬೆಲೆ ನೀಡಬೇಕು ಅನ್ನುವಂಥದ್ದಾಗಿ 1 ಯೋಹಾನ 2ನೇ ಅಧ್ಯಾಯ 3 ಆತ್ಮಿಕ ಹಂತಗಳನ್ನು ನಾವು ನೋಡುತ್ತೇವೆ. 1 ಯೋಹಾನ 2ನೇ ಅಧ್ಯಾಯ 12ರಲ್ಲಿ ನೀವು ನೋಡುವುದಾದರೆ, ಚಿಕ್ಕ ಮಕ್ಕಳೇ, ಆತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟಿರುವುದರಿಂದ ನಾನು ನಿಮಗೆ ಬರೆಯುತ್ತೇನೆ. ಪ್ರಿಯರೇ, ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಕರ್ತನು ಬರೀತಾನೆ ಅಂತಂದರೆ, ಚಿಕ್ಕ ಮಕ್ಕಳೇ, ಆತನ ಹೆಸರಿನ ನಿಮಿತ್ತ ಅಂದರೆ ಕರ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆ ಪಾಪಗಳು ಕ್ಷಮಿಸಲ್ಪಟ್ಟಿರುವ ಕಾರಣಕ್ಕೆ ನಾನು ನಿಮಗೆ ಬರೆಯುತ್ತಿದ್ದೇನೆ. ಮಕ್ಕಳ ಗುಣಲಕ್ಷಣಗಳೇನಪ್ಪ ಅಂತಂದರೆ, ಅವರು ತಮ್ಮ ತಪ್ಪಿನ ಕ್ಷಮಾಪಣೆಯಲ್ಲಿ ಅತ್ಯಂತ ಸಂತೋಷ ಪಡುತ್ತಾರೆ. ಅವರಿಗೆ ತಂದೆ ಇದ್ದಾನೆ, ಅವರನ್ನು ಪ್ರೀತಿಸುವಾತನು ಕರ್ತನು, ಅವರನ್ನು ಕಾಪಾಡುವಾತನು ಕರ್ತನು ಎಂಬುದನ್ನು ಆ ಮಕ್ಕಳು ತಿಳಿದಿದ್ದಾರೆ. ಆ ಮಕ್ಕಳ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ಅವು ಉತ್ಸಾಹಭರಿತವಾಗಿ, ಉಲ್ಲಾಸಭರಿತವಾಗಿ, ಮಕ್ಕಳು ಆನಂದಭರಿತವಾಗಿ ಇವೆ. ಆದರೆ ಕರ್ತನು ಪ್ರೀತಿಯನ್ನು ಕೊಟ್ಟು ಅವರನ್ನು ಕಾಪಾಡ್ತಾ ಇದ್ದಾನೆ. ದೇವರ ಆಶೀರ್ವಾದವನ್ನು ನಾವು ಗಮನಿಸುವುದಾದರೆ, ಆ ದೇವರ ಆಶೀರ್ವಾದ ಏನಿದೆ ಅದು ಈ ಆ ಪಾಪ ಕ್ಷಮಾಪಣೆ ಇವ ಎರಡರಲ್ಲೂ ಒಂದು ಸಂತೃಪ್ತಿ ಪಡೀತದೆ. ಆ ಸಂತೃಪ್ತಿ ಪಡೆಯುವುದು ಆತ್ಮಿಕತೆಯಲ್ಲಿ ನಾವು ಮಕ್ಕಳಾಗಿರುವುದರ ಕುರಿತು ಅದು ನಮಗೆ ಚರ್ಚಿಸುತ್ತದೆ. ಒಂದು ಮಕ್ಕಳು, ಎರಡನೆಯದು ಯೌವನಸ್ಥರು. 1 ಯೋಹಾನ 2ನೇ ಅಧ್ಯಾಯ 13ರಲ್ಲಿ ನಾವು ನೋಡ್ತೇವೆ, ತಂದೆಗಳೇ, ಆದಿಯಿಂದಿರುವಾತನು, ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಾನು ನಿಮಗೆ ಬರೆಯುತ್ತೇನೆ. ನೋಡಿ, ತಂದೆ ಎಂದರೆ ನೀವು ಆದಿಯಿಂದಲೂ ಆತನ ಬಗ್ಗೆ ತಿಳಿದಿದ್ದೀರಿ, ಆತನ ಬಗ್ಗೆ ಅರಿತಿದ್ದೀರಿ, ಆತನ ಕುರಿತು ಸಮಸ್ತವೂ ನಿಮಗೆ ತಿಳಿದಿದೆ. ಮತ್ತೆ ಬರೀತಾರೆ, ಯೌವನಸ್ಥರೇ, ನೀವು ಕೆಡಕನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ನೀವು ಕೆಡಕನ್ನು ಜಯಿಸಿದ್ದೀರಲ್ಲ, ಅದಕ್ಕೆ ನಾನು ನಿಮಗೆ ಬರೆಯುತ್ತೇನೆ. ಚಿಕ್ಕ ಮಕ್ಕಳಿರ, ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಇಲ್ಲಿ ನೋಡಿ, ಯೌವನಸ್ಥರು ಬಲಶಾಲಿಗಳು, ದೇವರ ವಾಕ್ಯ ಅವರಲ್ಲಿ ನೆಲೆಗೊಂಡಿರ್ತದೆ ಮತ್ತು ಸೈತಾನನ ಮೇಲೆ ಜಯ ಸಾಧಿಸ್ತಾರೆ. ಸೈತಾನನ ಹಾಗೂ ಪಾಪದ ಮೇಲೆ ಜಯ ಸಾಧಿಸಿದ್ದರೂ ದೇವರ ಸೇವೆಯಲ್ಲಿ ಸಂತೃಪ್ತರಾಗಿ ಜೀವಿಸುವುದಾದರೂ ಕೂಡ ನಾವು ಆತ್ಮಿಕತೆಯಲ್ಲಿ ಯೌವನಸ್ಥರಾಗಿದ್ದೇವೆ. ಅದಕ್ಕೆ ದೇವರು ಹೇಳ್ತಾರೆ, ನೀವು ನಿಮ್ಮ ಕೆಡುಕನ್ನು ಜಯಿಸಿದ್ದೀರಿ. ಯಾರು? ಯೌವನಸ್ಥರು ಕೆಡುಕನ್ನು ಜಯಿಸುವವರಾಗಿದ್ದೀರಿ. ಆ ಕಾರಣಕ್ಕೆ ನಾನು ಆತ್ಮಿಕತೆಯಲ್ಲಿ ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ನಾವು ನೋಡ್ತೇವೆ. ತಂದೆ ನಮ್ಮನ್ನು ಉನ್ನತಕ್ಕೆ ನಡೆಸ್ತಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವಾ, ಯೌವನಸ್ಥರು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇವೆ ಸ್ವಾಮಿ.
ಸಹಾಯ ಮಾಡಪ್ಪ. ಪರಿಶುದ್ಧಾತ್ಮ ದೇವರೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು. ರಾಜಾದಿರಾಜನೇ ಸಹಾಯ ಮಾಡು. ಬಲವುಳ್ಳವನೇ ಸಹಾಯ ಮಾಡು ಸ್ವಾಮಿ. ಯೌವನಸ್ಥರು ಯಾರ್ಯಾರು ದೇವರೇ ಕೆಲಸಗಳನ್ನು ಹುಡುಕ್ತಾ ಇದ್ದಾರೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ಕೆಲಸಗಳು ಹುಡುಕಿಕೊಂಡು ಬರಲಿ ಸ್ವಾಮಿ. ಯಾರ್ಯಾರು ದೇವರೇ ಅಪ್ಪ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಯೇಸುವೇ ನೀವೇ ಇದ್ದು ಪರೀಕ್ಷೆಗಳಲ್ಲಿ ಬರೀ ಸ್ವಾಮಿ. ಮಕ್ಕಳಿಗೆ ಆಶೀರ್ವಾದ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇಲೆ.